ಹಲೋ ಹಾಯ್ ನಮಸ್ಕಾರ. ಏನಪ್ಪಾ ಅಂತಂದ್ರೆ ವಿಡಿಯೋ ಮಾಡ್ತಿರೋ ಕಾರಣ, ನಾನು ನನ್ನ ಫ್ರೆಂಡು ನಮ್ಮೂರಿನ ಆಂಜನೇಯನ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಇದು ನನ್ನ ಯೂಟ್ಯೂಬ್ ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಎಲ್ರು ಸಪೋರ್ಟ್ ಮಾಡಿ ಹೋಗೋಣ ಬನ್ನಿ. ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ನಮ್ಮೂರು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲ ನ್ಯಾಚುರಲ್ ಪ್ಲೇಸ್. ಎಲ್ಲ ಇದು ರೈತರು ಒಡ್ಡಾಡ ರಸ್ತೆ ಇದೆಲ್ಲ. ಇವಾಗ ಒಂದು ಇಯರ್ ಆಯ್ತು ಕ್ಲೀನ್ ಮಾಡಿದ್ದಾರೆ ರಸ್ತೆ. ನೋಡಿ ರಸ್ತೆ ಹೇಗಿದೆ ನೋಡಿ, ಆಫ್ ರೋಡ್ ಅಂತ ಹೇಳ್ಬೋದು. ಇನ್ನ ರೇಸ್ ಮಾಡಿ ಎಲ್ಲ ಹುಲ್ಲು ಮುಳ್ಳು ದಾರಿ ಇದು. ಇದು ಹೆಂಗಿದೆ ಅಂತಂದ್ರೆ ಆಂಜನೇಯ ದೇವಸ್ಥಾನ ಗುಡ್ಡದಲ್ಲಿದೆ ಅಂತ ಹೇಳ್ಬೋದು. ಇದನ್ನ ರೋಡ್ ನೋಡ್ತಾ ಇದ್ರೆ ಹೆಂಗ್ ಕಾಣ್ತಿದೆ ಅಂತಂದು. ಎಲ್ಲ ಬಂಡಿ ಒಡ್ಡಾಡ ರಸ್ತೆ. ಆದ್ರೂ ನಾವು ದೇವಸ್ಥಾನ ಶನಿವಾರ ಅಲ್ವಾ ಇವತ್ತು, ಅದಕ್ಕೆ ಬಂದಿದೀವಿ. ಎಲ್ಲ ಗುಡ್ಡ ಬೆಟ್ಟಗಳು ನೋಡಿ. ಓಹೋ, ಕುರಿಗಳಿದ್ದಾವೆ, ಕುರಿಗಳು. ಬೆಳಗಾಂ ನೀರ ಇದ್ದಂಗೆ ಅವರು. ಒಂದು ಕಿಲೋಮೀಟರ್ ಇದೆ ಹೋಗಕ್ಕೆ. ರೋಡ್ ಅಂತೂ ಸರಿಗೇನೆ ಇಲ್ಲ ಗುರು. ನೋಡಿ ಹೇಗಿದೆ ಪ್ಲೇಸ್ ಇದೆಲ್ಲ, ಕಾಣ್ತಾ ಇದೆ ಅನ್ಕೊಂಡಿನಿ. ತುಂಬಾ ನ್ಯಾಚುರಲ್ ಪ್ಲೇಸ್ ಗುರು ನಮ್ದು. ಗುಡ್ಡ ಗಿಡ ಮರಗಳು ನೋಡಿ. ಈಗ ನಾನು ನಿಮ್ಗೆ ಮೇಲೆ ತೋರಿಸ್ತೀನಿ ಮೇಲೆ. ಓಹೋ, ಇನ್ನೇನು ಬಂತು ದೇವಸ್ಥಾನ. ಒಂದು ಅರ್ಧ ಕಿಲೋಮೀಟರ್ ಇದೆ ಅನ್ಸುತ್ತೆ. ಹೋಗಕ್ ಆಗ್ತಾ ಇಲ್ಲ ರೋಡ್, ಯಾಕಂದ್ರೆ ಸರಿ ಇಲ್ಲ ಅಲ್ವಾ. ರೋಡ್ ಚೆನ್ನಾಗಿದ್ರೆ ದಮಾನ್ ಹೋಗ್ಬಿಟ್ಟಿದ್ವಿ, ರೋಡ್ ಸರಿ ಇಲ್ಲ. ಇನ್ನೇನು ಫೈನಲಿ ಹೋಗ್ತಾ ಇದೀವಿ ದೇವಸ್ಥಾನ ಹತ್ರ. ಅರ್ಧ ಕಿಲೋಮೀಟರ್ ಇದೆ. ಅದೇ ಕಾಣ್ತಾ ಇದೆ ಅಲ್ವಾ ಲೈಟ್ ಕಂಬು, ಎದುರುಗಡೆನೆ ದೇವಸ್ಥಾನ ಇರೋದು. ಎಲ್ಲ ನೋಡಿದ್ರು ಕಾಡು, ಕಾಡಿನ ಮಧ್ಯ ಬೆಟ್ಟದಲ್ಲಿರೋದು ಆಂಜನೇಯ. ಫೈನಲಿ ಅಲ್ಲಿ ಕಾಣ್ತಿದೆ ನಮ್ ಬಾಸ್. ಏನು ಬಂತು ಈ ರೋಡ್ ನೋಡಿದ್ರೆ ಯಾರು ಬರ್ತಾರ ಇಲ್ಲ ದೇವಸ್ಥಾನಕ್ಕೆ ಅನ್ಸ್ಬಿಡಿ. ಫೈನಲ್ಲಿ ಕಾಣ್ತಾ ಇದೆ ಅನ್ಕೊಂಡಿನಿ ಗುಡಿ. ಫೈನಲ್ಲಿ ಗುಡಿ ಹತ್ರ ಹೋಗ್ತಿದೀವಿ. ಇದೇ ದೇವಸ್ಥಾನ, ಇಲ್ಲೇ ದೇವಸ್ಥಾನ ಇರೋದು. ಹೋಗ್ತಾ ಇದ್ವಿ. ಜೈ ಶ್ರೀರಾಮ್. ಆಂಜನೇಯ. ಓ ಬಂದ್ಬಿಟ್ವಿ. ಜೈ ಶ್ರೀರಾಮ್. ದರ್ಶನ ತಗೊಂಡು ಇಲ್ಲಿ ಗುಡ್ಡ ನೋಡಕಂತ ಬಂದ್ವಿ. ನೋಡಿ ಹೇಗಿದೆ ಗುಡ್ಡ, ಕಾಣ್ತಾ ಇದೆ ಅನ್ಕೊಂಡಿನಿ. ಒಂದ್ ನಿಮಿಷ.
ಓಕೆ, ದರ್ಶನ ಅಂತೂ ಮುಗೀತು. ಗುಡ್ಡದ ವ್ಯೂ ಪಾಯಿಂಟ್ ನೋಡಿದ್ರೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.